ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ವೆಲ್ಕಮ್ ಟು ಮೈ ಚಾನಲ್. ಇದು ರೆಡ್ ಫೋರ್ಟ್ ಆಫ್ ಆಗ್ರಾ. ಕೆಂಪು ಮರಳು ಕಲ್ಲಿನಿಂದ ನಿರ್ಮಿಸಿರೋದ್ರಿಂದ ಈ ಹೆಸರು ಇದಕ್ಕೆ ಬಂದಿದೆ. ತಾಜ್ ಮಹಲ್ನಿಂದ ಸುಮಾರು 2.5 ಕಿಲೋಮೀಟರ್ ದೂರದಲ್ಲಿದೆ. ಇದರೊಳಗಡೆ ಜಹಾಂಗೀರ್ ಮಹಲ್, ಖಾಸ್ ಮಹಲ್, ದಿವಾನ್-ಇ ಆಮ್, ದಿವಾನ್-ಇ ಖಾಸ್, ಮೋತಿ ಮಸೀದಿ ಸೇರಿದಂತೆ ಸುಂದರ ಅರಮನೆ ಮತ್ತು ಸಭಾಂಗಣಗಳನ್ನು ಹೊಂದಿದೆ. ಬನ್ನಿ ಸ್ನೇಹಿತರೆ, ತಾಜ್ ಮಹಲ್ ನೋಡೋಣ. ತಾಜ್ ಮಹಲ್ ಉತ್ತರ ಪ್ರದೇಶದ ಆಗ್ರಾ ನಗರದಲ್ಲಿ ಯಮುನಾ ನದಿಯ ತೀರದಲ್ಲಿದೆ. ಮೊಘಲ್ ಚಕ್ರವರ್ತಿ ಶಹಜಹಾನ್ ತನ್ನ ಪತ್ನಿಯ ನೆನಪಿಗಾಗಿ ಅದ್ಭುತ ಸ್ಮಾರಕವನ್ನು ನಿರ್ಮಾಣ ಮಾಡಿದ್ದಾರೆ. ತಾಜ್ ಮಹಲನ್ನು ಸಂಪೂರ್ಣವಾಗಿ ಬಿಳಿ ಅಮೃತ ಶಿಲೆಯಿಂದ ನಿರ್ಮಾಣ ಮಾಡಿದ್ದಾರೆ. ಅದರ ಗೋಡೆಗಳ ಮೇಲೆ ಅಮೂಲ್ಯವಾದ ಕಲ್ಲುಗಳಿಂದ ಮಾಡಲಾದ ಸುಂದರ ಕೆತ್ತನೆ ಮತ್ತು ಹೂವಿನ ವಿನ್ಯಾಸಗಳು ಆಕರ್ಷಿಸುತ್ತದೆ. ಗುಮ್ಮಟದ ಸುತ್ತಲೂ 4 ಎತ್ತರದ ಮಿನಾರ್ಗಳಿದ್ದು, ಇದು ಈ ಸ್ಮಾರಕದ ಸೌಂದರ್ಯವನ್ನು ಮತ್ತಷ್ಟು ಹೆಚ್ಚಿಸಿದೆ. ಸೂರ್ಯೋದಯ, ಮಧ್ಯಾಹ್ನ, ಸೂರ್ಯಾಸ್ತ ಮತ್ತು ಚಂದ್ರನ ಬೆಳಕಿನಲ್ಲಿ ತಾಜ್ ಮಹಲ್ ತನ್ನ ಬಣ್ಣವನ್ನು ಬದಲಾಯಿಸುವಂತೆ ಕಾಣಿಸುತ್ತೆ. ಅದು ಒಂದು ಈ ಕಟ್ಟಡದ ವಿಶೇಷ. 1983ರಲ್ಲಿ ತಾಜ್ ಮಹಲನ್ನು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಘೋಷಿಸಲಾಯಿತು ಹಾಗೂ 2007ರಲ್ಲಿ ಈ ಒಂದು ಕಟ್ಟಡವನ್ನು ವಿಶ್ವದ ಹೊಸ 7 ಅದ್ಭುತಗಳಲ್ಲಿ ಒಂದು ಎಂದು ಕೂಡ ಘೋಷಣೆ ಮಾಡಲಾಗಿದೆ. ತಾಜ್ ಮಹಲ್ ಕೇವಲ ಒಂದು ಕಟ್ಟಡವಲ್ಲ, ಇದು ಶಾಶ್ವತ ಪ್ರೀತಿ, ಸಮರ್ಪಣೆ ಮತ್ತು ಅದ್ಭುತ ವಾಸ್ತುಶಿಲ್ಪದ ಪ್ರತೀಕ. ತಾಜ್ ಮಹಲ್ ಭಾರತದ ಸಾಂಸ್ಕೃತಿಕ ಪರಂಪರೆಯನ್ನು ಜಗತ್ತಿಗೆ ಪರಿಚಯಿಸುವಂತಹ ಅಮೂಲ್ಯ ಸ್ಮಾರಕಗಳಲ್ಲಿ ಒಂದು. ತಾಜ್ ಮಹಲ್ನ ಮುಖ್ಯ ಗುಮ್ಮಟದ ಎತ್ತರ ಸುಮಾರು 73 ಮೀಟರ್. ಇದರ 4 ಮೂಲೆಗಳಲ್ಲಿ ಮಿನಾರ್ಗಳನ್ನು ಹೊರಭಾಗಕ್ಕೆ ವಾಲುವಂತೆ ನಿರ್ಮಿಸಲಾಗಿದೆ. ಭೂಕಂಪದಂತಹ ಪ್ರಕೃತಿ ವಿಕೋಪ ಆದರೂ ಕೂಡ ಕಟ್ಟಡದ ಮೇಲೆ ಪ್ರಭಾವ ಬೀಳದಂತೆ ಈ ರೀತಿಯ ವಿನ್ಯಾಸ ಮಾಡಲಾಗಿದೆ. ಒಮ್ಮೆಯಾದರೂ ತಾಜ್ ಮಹಲ್ಗೆ ಭೇಟಿ ನೀಡಿ ಅಂತ ಹೇಳ್ತಾ ಇದ್ದೀನಿ. ಇಲ್ಲಿಗೆ ಈ ಎಪಿಸೋಡ್ ಮುಕ್ತಾಯ ಆಯಿತು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಹೊಸ ಒಂದು ವಿಷಯವನ್ನು ಮುಂದಿನ ಎಪಿಸೋಡ್ನಲ್ಲಿ ಹೇಳ್ತೀನಿ. ಅಲ್ಲಿಯವರೆಗೆ ಜೈ ಶ್ರೀರಾಮ್.